ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಆಪ್ಷನ್ ಎಂಟ್ರಿ ಕುರಿತು KA ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆದರೆ ಬಂದಿರುವಂಥದ್ದು. ಜೊತೆಗೆ ಆಪ್ಷನ್ ಎಂಟ್ರಿ ಲಿಂಕ್ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ನಾನು ಸಹ ಕೊಡ್ತಿದ್ದೀನಿ ಸ್ಟೂಡೆಂಟ್ಸ್ ಕೇಳ್ತಿರುವಂತಹ ಡೌಟ್ಸ್ಗೆ. ಜೊತೆಗೆ ಪೋಸ್ಟ್ ರೌಂಡ್ ಕೌನ್ಸಿಲಿಂಗ್ ಡಿಲೇ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಇದ್ರ ಬಗ್ಗೆಯೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದರೆ ಸಿಗುತ್ತೆ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಜೊತೆಗೆ ಚಾನಲ್ಗೆ ಪಟ್ ಅಂತ ಒಂದು ಲೈಕನ್ನು ಮಾಡಿ, ಆ್ಯಂಡ್ ಹಾಗೇನು ಮರಿದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ಆಪ್ಷನ್ ಎಂಟ್ರಿ ಲಿಂಕ್ ಸ್ಟಾರ್ಟ್ ಆದಾಗ್ಲಿಂದನೂ ಸ್ಟೂಡೆಂಟ್ಸ್ ಎಲ್ಲರೂ ಸಹ ಪ್ರತಿದಿನ ಕಮೆಂಟ್ಸನ್ನು ಮಾಡ್ತಿರುವಂಥದ್ದು, ಸರ್ವರ್ ಬರ್ತಿಲ್ಲ, ನಮಗೆ ಸರ್ವರ್ ಇಶ್ಯೂ ಬರ್ತಿದೆ ಅಂತ ಹೇಳಿಬಿಟ್ಟು. ಬಟ್ ಈಗ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಏನೊಂದು ಕಮೆಂಟ್ಸನ್ನು ಮಾಡ್ತಿದ್ದಾರೆ ಅಂತ ಅಂದರೆ, ನಾನು ಆಪ್ಷನ್ ಎಂಟ್ರಿಯನ್ನು ಈಗ ತಾನೇ ಕಂಪ್ಲೀಟ್ ಮಾಡ್ಕೊಂಡೆ ಅಂತ ಹೇಳಿಬಿಟ್ಟು ಹೇಳ್ತಿದ್ದಾರೆ. ಸೊ ನಿನ್ನೆ ಮಧ್ಯಾಹ್ನದಿಂದ ಆಪ್ಷನ್ ಎಂಟ್ರಿ ಲಿಂಕ್ ಏನಿದೆ, ಈ ಒಂದು ಆಪ್ಷನ್ ಎಂಟ್ರಿ ಲಿಂಕು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಸರ್ವರ್ ಕರೆಕ್ಟಾಗಿ ವರ್ಕ್ ಆಗ್ತಿದೆ, ಆ್ಯಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಸರ್ವರ್ ಆದರೆ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ. ಸೊ ಈಗ ನೀವು ಸ್ಟೂಡೆಂಟ್ಸ್ ಏನು ಮಾಡ್ತಿದ್ದೀರಾ ಅಂತ ಅಂದರೆ, ನೀವು ಪ್ರತಿನಿತ್ಯನೂ ಟ್ರೈ ಆದರೆ ಮಾಡ್ತಿದ್ರೆ, ಯಾರ್ದಾದ್ರೂ ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಆಗ್ತಿದೆ, ನಿಮ್ಮ ಒಂದು ಮೊಬೈಲ್ಸಲ್ಲಿ, ನಿಮ್ಮ ಒಂದು ಲ್ಯಾಪ್ಟಾಪ್ಸಲ್ಲಿ ಸರ್ವರ್ ಕರೆಕ್ಟಾಗಿ ವರ್ಕ್ ಆಗ್ತಿದೆ, ಇಂತಹ ಸ್ಟೂಡೆಂಟ್ಸ್ ಏನು ಮಾಡ್ತೀರಾ, ಆದಷ್ಟು ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಬಟ್ ಯಾರಿಗಾದರೆ ನಂದು ಆಪ್ಷನ್ ಎಂಟ್ರಿ ಸರ್ವರೇ ಬರ್ತಾ ಇಲ್ಲ, ಏನು ಮಾಡೋದು, ಲಾಸ್ಟ್ ಡೇಟನ್ನು ಸಹ ಹತ್ರ ಬಂದುಬಿಡ್ತು ಅಂತ ಅನ್ಕೋತಿದ್ರು, ಇಂತಹ ಸ್ಟೂಡೆಂಟ್ಸ್ಗೆ KA ಕಡೆಯಿಂದ ವೆರಿ ಗುಡ್ ಅಪ್ಡೇಟ್ ಆದರೆ ಬಂದಿರುವಂಥದ್ದು. ನೋಡಿ, KA ಅಫಿಷಿಯಲ್ ಪೇಜಲ್ಲಿ ಟ್ವಿಟರಲ್ಲಿ ಟ್ವೀಟ್ ಮಾಡಿರುವಂಥದ್ದು. ಇಲ್ಲಿ KA ಆಪ್ಷನ್ ಎಂಟ್ರಿ ಲಿಂಕನ್ನು ನಾವೇನು ಬಿಟ್ಟಿದ್ದೀವಿ, ಈ ಒಂದು ಆಪ್ಷನ್ ಎಂಟ್ರಿ ಲಿಂಕಲ್ಲಿ ಆದರೆ ಕೆಲವೊಂದಿಷ್ಟು ಗ್ಲಿಚಸ್ ಆದರೆ ಬರ್ತಿದ್ದಾವೆ. ನಾವು ಇದಕ್ಕೆ ಅವರು ವಿ ಆರ್ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಅಂತಲೂ ಸಹ ಹೇಳಿರುವಂಥದ್ದು. ಜೊತೆಗೆ ಇಲ್ಲಿ ಏನು ಹೇಳಿದ್ದಾರೆ ಅಂತ ಅಂದರೆ, ನೋಡಿ, ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋಗ್ತಿರಲ್ವ, ಒನ್ಸ್ ನೀವು ಆಪ್ಷನ್ ಎಂಟ್ರಿ ಮಾಡಿದಾಗ ಎಲ್ಲನೂ ನಿಮ್ಮ ಒಂದು ಅಪ್ಡೇಟ್ ಮಾಡಿದಾಗ ಕಾಲೇಜಸ್ ಎಲ್ಲ ಮಾಡಿದಾದ್ಮೇಲೆ ಆದಷ್ಟು ಎಲ್ಲ ಒಂದು ಸ್ಟೂಡೆಂಟ್ಸನ್ನು ಲಾಗೌಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಏನಕ್ಕಂತ ಅಂದರೆ, ಅದು ನಿಮಗೆ ಸರ್ವರ್ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಜೊತೆಗೆ ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, KE ಆ್ಯಂಡ್ ಸ್ಟೇಟ್ ಡೇಟಾ ಸೆಂಟರ್ಸ್ ಟೀಮ್ಸ್ ಆರ್ ವರ್ಕಿಂಗ್ ಟೈರ್ಲೆಸ್ಲಿ ಅಂತ ಹೇಳಿದ್ದಾರೆ. ಜೊತೆಗೆ ಲಾಸ್ಟ್ ಡೇಟ್ಸ್ ಬಗ್ಗೆ ಯಾರೂ ತುಂಬ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ನಿಮಗೆ ಲಾಸ್ಟ್ ಡೇಟನ್ನು ನಾವು 100% ಆಗಿ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳಿಬಿಟ್ಟು KE ಡೈರೆಕ್ಟರ್ ಕಡೆಯಿಂದನೇ ಒಂದು ಅಫಿಷಿಯಲ್ ಆಗಾದರೆ ಅಪ್ಡೇಟ್ ಆದರೆ ಬಂದಿರುವಂಥದ್ದು. ಸೊ ಈ KE ಕಡೆಯಿಂದ ಬಂದಿರುವಂತಹ ಗುಡ್ ಅಪ್ಡೇಟು ನಿಮ್ಗೆಲ್ರಿಗೂ ಸಹ ಖುಷಿಯಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರಿಗಾದರೆ ಸರ್ವರ್ ಕರೆಕ್ಟಾಗಿ ವರ್ಕ್ ಆಗ್ತಿಲ್ವ, ನೋಡಿ, ಈಗ ಆಪ್ಷನ್ ಎಂಟ್ರಿ ಲಿಂಕ್ ಏನು ಬಿಟ್ಟಿದ್ದಾರೆ, ಆ ಒಂದು ಆಪ್ಷನ್ ಎಂಟ್ರಿ ಲಿಂಕ್ದು ಸರ್ವರ್ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ. ಇದು KE ಕಡೆಯಿಂದ ಕೆಲವೊಂದಿಷ್ಟು ಗ್ಲಿಚಸ್ ಆದರೆ ಆಗಿರುವಂಥದ್ದು ಸರ್ವರ್ ರಿಲೇಟೆಡ್. ಸೊ ಹಾಗಾಗಿ KE ಅವರು ಆ್ಯಂಡ್ ಜೊತೆಗೇನು ಡೇಟಾ ಸೆಂಟರ್ಸನ್ನು ಸಹ ಈ ಒಂದು ಟೀಮ್ ಹತ್ರ ವರ್ಕ್ ಮಾಡ್ತಾನೆ ಇದೆ ಪ್ರತಿನಿತ್ಯನೂ, ಆ ಒಂದು ಗ್ಲಿಚಸ್ ಎಲ್ಲನೂ ಸಹ ಸರಿಪಡಿಸೋದಕ್ಕೆ. ಜೊತೆಗೆ ಎಕ್ಸ್ಟ್ರಾ ಟೈಮನ್ನು ಕೊಡ್ತೀವಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಈಗ ಏನೊಂದು ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ, ಆ ಒಂದು ಲಾಸ್ಟ್ ಡೇಟ್ಗೂ ಇನ್ನೂ ಸಹ ನಿಮಗೆ ಒಂದು ಎಕ್ಸ್ಟ್ರಾ ಟೈಮನ್ನಾದರೆ ಕೊಡ್ತಾರೆ. ಇದ್ರ ಬಗ್ಗೆ ನೀವು ಯಾರೂ ಯೋಚನೆ ಮಾಡುವಂತಹ ಅವಶ್ಯಕತೆ ಆದರೆ ಇಲ್ಲ, ಓಕೆನಾ. ಸೊ ಹಾಗಾಗಿ ನಿಮ್ಮ ಒಂದು ಆಪ್ಷನ್ ಎಂಟ್ರೀಸನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಆ್ಯಂಡ್ ನೋಡಿ, ನಿಮಗೆ ಲಿಂಕ್ ಏನು ರಿಮೂವ್ ಮಾಡಿಲ್ಲ, ಲಿಂಕ್ ಇಲ್ಲೇ ಇದೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆಪ್ಷನ್ ಎಂಟ್ರಿ ಯಾರ್ದೆಲ್ಲ ಕರೆಕ್ಟಾಗಿ ಆಗ್ತಿದೆ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಕಮೆಂಟನ್ನು ಮಾಡಿ ನಿಮ್ಮದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕರೆಕ್ಟಾಗಿ ಆಗ್ತಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ನೀವೇನಾದರೂ ಮತ್ತೆ ಸರ್ವರ್ ಇಶ್ಯೂವನ್ನು ಫೇಸ್ ಮಾಡ್ತಿದ್ರೆ ರೀಟ್ರೈ ಮಾಡಿ ಅಷ್ಟೇ, ಓಕೆನಾ. ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಆಪ್ಷನ್ ಎಂಟ್ರಿ ಮಾಡೋಕ್ಕಾಗ್ತಿಲ್ಲ, ಸರ್ವರ್ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ ಅಂತಂದರೆ ಅದನ್ನು ರೀಟ್ರೈ ಆದರೆ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ಜೊತೆಗೆ ನೋಡಿ, ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಡಿಲೇ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಹೌದು, 100% ಆಗಿ ನಿಮ್ಮ ಒಂದು ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಆದರೆ ಡಿಲೇ ಆಗುತ್ತೆ. ಯಾಕೆ ಅಂತ ಅಂದರೆ, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ನಿಮಗೆ ಫಸ್ಟ್ ಬಂದ್ಬಿಟ್ಟು ಏನು ಮಾಡಿದ್ರು ಅಂತ ಅಂದರೆ, ಒಂದು ಕಂಪ್ಲೀಟ್ ಸ್ಕೆಡ್ಯೂಲನ್ನು ಕೊಟ್ಟಿದ್ರು. ಆ ಕಂಪ್ಲೀಟ್ ಸ್ಕೆಡ್ಯೂಲ್ ಪ್ರಕಾರ ನೋಡೋದಾದರೆ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಕೇವಲ ನಿಮಗೆ 15ನೇ ತಾರೀಕುವರೆಗೂ ಒಂದು ಲಾಸ್ಟ್ ಡೇಟನ್ನು ಕೊಟ್ಟಿದ್ದು. ಈ ಆಪ್ಷನ್ ಎಂಟ್ರಿ ಲಿಂಕ್ ಕರೆಕ್ಟಾಗಿ ವರ್ಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಈಗ 18ನೇ ತಾರೀಕುವರೆಗೂ ಕೊಟ್ಟಿದ್ದಾರೆ. ಆದ್ರೂ ಮತ್ತೆ ಆಪ್ಷನ್ ಎಂಟ್ರಿ ಲಿಂಕ್ ಕರೆಕ್ಟಾಗಿ ವರ್ಕ್ ಆಗಿಲ್ಲ, ಈಗೀಗ ಸ್ವಲ್ಪ ಸರಿ ಹೋಗ್ತಿದೆ. ಸೊ ಹಾಗಾಗಿ ಮತ್ತೆ ಎಕ್ಸ್ಟ್ರಾ ಟೈಮನ್ನು ಕೊಡ್ತೀವಿ ಅಂತ ಹೇಳಿರುವಂಥದ್ದು. ಹಾಗಾಗಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಏನಾಗುತ್ತೆ, ಮತ್ತೇನೂ ಎಕ್ಸ್ಟೆಂಡ್ ಆಯಿತು ಅಂತಂದರೆ, ಈಗ ಎಕ್ಸಾಂಪಲ್ ಆಗಿ ಹೇಳೋದಾದರೆ ಒಂದು 20ನೇ ತಾರೀಕುವರೆಗೂ 21ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಆಯಿತು ಅಂತ ಅಂದರೆ, ನಿಮಗೆ ಮತ್ತೆ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರೋವಂಥದ್ದು ಏನಾಗುತ್ತೆ ಅಂತಂದರೆ, ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಲಾಸ್ಟ್ ಡೇಟ್ ಆಗಿದ್ದಾದಮೇಲೆ ಒಂದು 3 days ಆದಮೇಲೆ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುವಂಥದ್ದು. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಮತ್ತೆ ಒಂದು 3 to 4 days ಟೈಮನ್ನು ಕೊಡ್ತಾರೆ. ಆ 3 to 4 days ಟೈಮ್ ಕೊಟ್ಟಿದ್ದಾದಮೇಲೆ ಮತ್ತೆ ನಿಮಗೆ ಒಂದು ಫಸ್ಟ್ ಒಂದು ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬರುವಂಥದ್ದು. ಸೊ ಹಾಗಾಗಿ ನಿಮಗೆ ಈ ಮಂತ್ ಎಂಡಲ್ಲೂ ಸಹ ನಿಮಗೆ ಫಸ್ಟ್ ಒಂದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಸಿಗೋದಿಲ್ಲ. ಇದ್ರ ಬಗ್ಗೆ ಮತ್ತೆ ರಿವೈಸ್ಡ್ ಸ್ಕೆಡ್ಯೂಲನ್ನು ಕೊಡ್ತಾರೆ. ಒನ್ಸ್ ಒಂದು ಆಪ್ಷನ್ ಎಂಟ್ರಿದು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದಾದ್ಮೇಲೆ ಸ್ಟೂಡೆಂಟ್ಸ್ ಎಲ್ಲರೂ ಸ್ವಲ್ಪ ವೆಯ್ಟ್ ಮಾಡಬೇಕು. ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗೋದು ನಿಮಗೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಆಗ್ಬೋದು ಆ್ಯಸ್ ಎಕ್ಸ್ಪೆಕ್ಟೆಡ್, ಓಕೆನಾ. ಸೊ ಆ್ಯಂಡ್ ಕೌನ್ಸಿಲಿಂಗ್ ರಿಲೇಟೆಡ್ ನಿಮಗೆ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಇಲ್ಲ ಅಂತಂದರೆ ನಿಮಗೆ ಸಪ್ರೇಟ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ, ಓಕೆನಾ. ಆ್ಯಂಡ್ ಆಪ್ಷನ್ ಎಂಟ್ರಿ ಲಿಂಕಲ್ಲಿ ನಿಮಗೆ ಎಲ್ಲ ಕೋರ್ಸಸ್ಸು ಶೋ ಆಗ್ತಿದೆಯಾ, ಯಾವ ಕೋರ್ಸು ಶೋ ಆಗ್ತಿಲ್ಲ ಏನು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಇದರ ರಿಲೇಟೆಡ್ ನೆಕ್ಸ್ಟ್ ನಾನು ನಿಮಗೆ ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಮುಂದೆ ಬರುವಂತಹ ಎಲ್ಲ ರೀತಿಯ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗೋವರೆಗೂ ಕೌನ್ಸಿಲಿಂಗ್ ಅಪ್ಡೇಟ್ಸನ್ನು ಪಡ್ಕೋತೀರಾ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.